ದಲಿತ ಪರ ಹೋರಾಟಗಾರರೊಬ್ಬರು ತಮಗಾದ ಅನ್ಯಾಯವನ್ನ ಖಂಡಿಸಿ ತಾಲೂಕು ಆಡಳಿತ ಸೌಧದ ಎದುರು ಅಡುಗೆ ಮಾಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಏನು ವ್ಯಾಲ್ಯೂ ಇಲ್ಲ ಇಷ್ಟವರೆಗೆ. ಯಾಕಂದರೆ ದಲಿತರಂದೇಳಿ ಅವ್ರ ತಲೆಯಲ್ಲಿದೆ ಏನೋ ಗೊತ್ತಿಲ್ಲ. ದಲಿತರು ಹೋರಾಟಕ್ಕೆ ನಿಂತರೆ ಅವ್ರು ಅದರಲ್ಲಿ ನ್ಯಾಯ ಸಿಗೋಲ್ಲವ್ರಿಗೆ ಹೋರಾಟ ಮಾಡ್ತಾರಂತೇಳಿ ಅವ್ರಿಗೆ ಇವತ್ತು ನಾನು ತೋರಿಸ್ಬೇಕಂತೇಳಿ ಹೇಳ್ಕೊಂಡು ಈ ಹೋರಾಟ ಮಾಡ್ತಾ ಇದ್ದೀನಿ. ಆಗ್ತಾರೆ ಆದರೆ ಮಸ್ತು ಜನ ಕೂಡಿ ಇದು ಮಾಡೋದಕ್ಕೆ ನಾನು ಒಬ್ಬಳೇ ನ್ಯಾಯಯುತವಾಗಿದೆ. ಅದಕ್ಕಾದಂಥ ಡಾಕ್ಯುಮೆಂಟ್ ಸಮೇತ ನನಗೆ ಅದು ಅಧಿಕಾರಿಗಳು ಗೊತ್ತಿಲ್ಲ. ಯಾಕಂದರೆ ಅಷ್ಟು ಅವರಿಗೆ ಸಾಥ್ ಕೊಟ್ಟರೇನೆ ಅದೇ ನಮ್ಮ ನ್ಯಾಯ ನ್ಯಾಯಯುತವಾಗಿ ಹೋರಾಟ ಮಾಡಿದೆ. ನನಗೋಸ್ಕರ ಆ ಜಾಗ ಬೇಕಂತಲೇ ನಾವು ಹೋರಾಟ ಮಾಡ್ತಿದ್ದಲ್ಲ. ಸರ್ಕಾರ ಸಂಘಕ್ಕೆ ಒಂದು ರುದ್ರಭೂಮಿ ಅಂಬೇಡ್ಕರ್ ಹೋರಾಟ ನಾವು ಕೊಟ್ಟಂಥ ಲೆಟರೇಟ್ ಬದಿಗೊತ್ತಾರೆ. ಅವರಿಗೆ ಆ ಜಾಗದಲ್ಲಿ ಒಂದು ಡಾಕ್ಯುಮೆಂಟ್ ಏನೂ ಕೊಟ್ಟಿರೋದಿಲ್ಲ. ಕೊಟ್ಟಿಲ್ಲದೆ ಇದ್ದರೂ ಸಹ ಆ ಜಾಗದಲ್ಲಿ ಮಾಡ್ತಾರೆ. ಕೊಟ್ಟಿದ್ದು ಅರ್ಜಿ ಕೆಲಸಗಳು ಆ ಜಾಗದಲ್ಲಿ ಸರ್ಕಾರಿ ಜಾಗ ಅಂತೇಳಿ ಹೇಳ್ಕೊಂಡು ಬೋರ್ಡ್ ಹಾಕ್ತಾರೆ. ಬೋರ್ಡ್ ಹಾಕಿ ಆ ಬೋರ್ಡ್ ಹಾಕಿ ಒಂದು ವಾರದೊಳಗೆ ಅದನ್ನು ಕಿತ್ತು ಬಿಸಾಕಿ ಇವ್ರೇನು ಮಾಡ್ತಾರೆ, ಮನೆ ಮುಂದುವರಿಸ್ತಾರೆ. ಅದಕ್ಕೆ ಇವ್ರಿಗೆ ಗಮನ ತಂದರೂ ಸಹ ವಾಟರ್ ಅದೇ ಸರ್ಕಾರಿ ಜಾಗ ಅಂತೇಳಿ ಪ್ರೂವ್ ಮಾಡಿದ್ಮೇಲೆ ಅವರು ಮನೆ ಮಕ್ಕಳ ಪ್ರವೇಶ ಮಾಡ್ತಾರೆ. ಆ ಒಂದು ಇದಕ್ಕೆ ಕಾನೂನಿಗೆ ಏನು ನ್ಯಾಯ ಎಲ್ಲಿದೆ ಅಂತೇಳಿ. ಕುಂದಾಪುರದ ದಲಿತ ಪರ ಹೋರಾಟಗಾರ್ತಿ ನಾಗರತ್ನ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕುಂದಾಪುರ ತಾಲೂಕಿನ ಒಣಸೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ಅತಿಕ್ರಮಿಸಿ ಮನೆ ನಿರ್ಮಿಸಿರುವ ಖಾಸಗಿ ವ್ಯಕ್ತಿಗಳಿಗೆ ಕಂದಾಯ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನಾವು ದಲಿತರಾದಕ್ಕೆ ನಮಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಇವತ್ತು ನನಗೆ ಅದರಿಂದ ಈಗ ಎಫ್.ಎ. ರಾಘವೇಂದ್ರ ಅವ್ರ ಮನೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಎಫ್.ಎ. ರಾಘವೇಂದ್ರ ಅವರನ್ನು ಅಮಾನತು ಮಾಡಬೇಕು. ಆಮೇಲೆ ಇವರು ಯಾಕಂದರೆ ಸರ್ಕಾರಿ ಜಾಗದಲ್ಲಿ ಮನೆ ಮಾಡಿದ್ರಲ್ಲ ಅದು ಡೆಮಾಲಿಷ್ ಆಗಲೇಬೇಕು. ಡೆಮಾಲಿಷ್ ಆಗೋಲ್ಲರಿಗೆ ನಾನು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀನಿ. ಯಾಕಂದರೆ ಇವತ್ತಿನ ಈ ಧರಣಿಯಲ್ಲಿ ಅವರ ಎಫ್.ಎ. ರಾಘವೇಂದ್ರ ಸಮೇತ ಅಮಾನತು ಮಾಡಲೇಬೇಕು ಅಂತೇಳಿ ಹೋರಾಟಕ್ಕೆ ಈ ಮುಖ್ಯನ